ಮುಳಬಾಗಿಲು ತಾಲೂಕಿನ ಎಮ್ಮೇನತ್ತ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಿವಂಗತ ಪ್ರಸನ್ನಕುಮಾರ್ ಅವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಇಂದು ಗ್ರಾಮದಲ್ಲಿ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಸಹಯೋಗದಲ್ಲಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ತಪಾಸಣೆಯ ಜೊತೆಗೆ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದರು. ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಗ್ರಾಮಸ್ಥರು ಶಿಬಿರದ ಉಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರಲ್ಲದೆ ಕಣ್ಣಿನ ತಪಾಸಣೆಗೆ ಒಳಗಾದ ಕೆಲವರೊಬ್ಬರಿಗೆ ಸ್ಥಳದಲ್ಲೇ ಕನ್ನಡಕವನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಗ್ರಾಮಸ್ಥರು ಹಾಗೂ ದಿವಂಗತ ಪ್ರಸನ್ನಕುಮಾರ್ ಅವರ ಅಭಿಮಾನಿಗಳು ಮಾತನಾಡಿ ನಡೆದ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಸೂತಕದಲ್ಲಿನ ಸಂತಾಪ, ಸಡಗರವಿಲ್ಲದ ಸಂಭ್ರಮ, ಸಂತಸದಲ್ಲಿ ರಹಿತವಾದಂತಹ ಒಂದು ಸಂತಾಪ ಇದೇ ಈ ಪ್ರಸನ್ನೋತ್ಸವದ ವಿಶೇಷತೆ. ಯಾಕಂತ ಹೇಳಿದ್ರೆ ಈ ತನಗಿರುವಂತಹ ಇತಿಮಿತಿಗಳಲ್ಲಿ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಮೀರಿ ದಾನ ಧರ್ಮ ಮತ್ತು ಸಮಾಜಮುಖಿ ಧೋರಣೆಗಳನ್ನ ಹೊಂದಿದ್ದು ಮತ್ತು ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಿದಂತಹ ಪ್ರಸನ್ನಕುಮಾರ್ ರವರು ಅಕಾಲಿಕ ಮರಣವನ್ನು ಹೊಂದಿದ್ದು ಈ ಭಾಗದಲ್ಲಿ ಜನರಿಗೆ ಆಘಾತವನ್ನುಂಟೆ ಮಾಡಿದೆ. ಮತ್ತೆ ಏನು ಈ ಪ್ರಸನ್ನಕುಮಾರ್ ರವರ ನಿಧನರಾಗಿ ಒಂದು ತಿಂಗಳಾದ ಸ್ಮರಣಾರ್ಥದಲ್ಲಿ ಈ ಒಂದು ಪ್ರಸನ್ನೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ವೈದ್ಯಕೀಯ ಶಿಬಿರಗಳು ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನ ಪ್ರಮುಖವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ವೈದ್ಯಕೀಯ ಶಿಬಿರದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಆರ್ಎಲ್ ಜಾಲಪ್ಪ ಮತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೋಲಾರ ಇವರ ಸಹಯೋಗದಲ್ಲಿ ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ. ಉಚಿತ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆ ಮತ್ತೆ ಮಾತ್ರೆ ವಿತರಣೆ ಮತ್ತು ಸೂಕ್ತ ಶಿಫಾರಸುಗಳನ್ನ ಕೂಡ ಇಲ್ಲಿ ಮಾಡುವಂತಹ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೇವೆ. ಮತ್ತೆ ನೇತ್ರದೀಪ್ ಜಿಎಫ್ ಕಣ್ಣಿನ ಆಸ್ಪತ್ರೆ ಕೋಲಾರ ಇವರ ಸಹಯೋಗದೊಂದಿಗೆ 1 ವರ್ಷದಿಂದ ಹಿಡಿದು 18 ವರ್ಷದ ಒಳಗಿನ ಮಕ್ಕಳಲ್ಲಿ ಮತ್ತು ವಯೋಪ್ರಾಯದ ಯುವತಿ ಯುವಕರಲ್ಲಿ ಯಾವುದೇ ದೃಷ್ಟಿ ದೋಷ ಅಥವಾ ಕಣ್ಣಿನ ದೋಷ ಉಳ್ಳಂತಹ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ವಿತರಣೆ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ 40 ವರ್ಷದ ಮೇಲ್ಪಟ್ಟ ವಯೋಪ್ರಾಯದ ವ್ಯಕ್ತಿಗಳಲ್ಲಿ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡುವಂತ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಮತ್ತೆ ಇದ್ರ ಜೊತೆಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 30 ರಿಂದ 40 ಜನ ಘಟಕಗಳಷ್ಟು ರಕ್ತದಾನವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ರಕ್ತದಾನವನ್ನು ನೀಡುವಂತಹ ಯುವಕರು ಕೂಡ ಮುಂದೆ ಬಂದಿದ್ದಾರೆ. ಇದಾದ್ಮೇಲೆ ಸಂಜೆ ಸಂಗೀತ ಎಂಬ ಒಂದು ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಸಂಜೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕೋಲಾರ ಕೇಶವದವರು ಅಂತ ಹೇಳಿದ್ರೆ ಪ್ರಸನ್ನಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಕೋಲಾರ ಕೇಶವದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇದಾದ ನಂತರ ನಾವು ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಗ್ರಾಮ ಪಂಚಾಯತಿಯಲ್ಲಿ ಅಂತ ಹೇಳಿದ್ರೆ ಇವರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಆಗಿದ್ರು. ಆ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಅವ್ರಿಗಿರುವಂತಹ ಸನ್ನಡತೆ ಸದ್ಗುಣಗಳನ್ನ ಅವರಿಂದ ಪ್ರೇರೇಪಿತರಾದಂತಹ ಯುವಜನತೆ, ನಮ್ಮೂರಿನ ಯುವಜನತೆ ಮತ್ತು ಪಕ್ಕದ ನೆರೆಹೊರೆಯ ಗ್ರಾಮದ ಜನರೆಲ್ಲ ಕೂಡ ಯುವಜನರೆಲ್ಲ ಮುಂದೆ ಬಂದು ಅವರೇ ಸ್ವಯಂ ಆಯೋಜಕರಾಗಿ ಬದಲಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಯಶಸ್ವಿಯಾಗಿ ನಡೆದುಕೊಟ್ಟಂತಹ ಎಲ್ಲ ಯುವಜನತೆ ಹಾಗೂ ನಮ್ಮೂರಿನ ಗ್ರಾಮಸ್ಥರು ಮತ್ತು ನೆರೆಹೊರೆಯ ಊರಿನ ಗ್ರಾಮಸ್ಥರಿಗೆ ಧನ್ಯವಾದವನ್ನ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ.